ಎಷ್ಟಿನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ವಾಕ್ಯ ಸಂದೇಶವನ್ನು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 9-10 ವಾಕ್ಯಗಳನ್ನು ನಾವು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 9 ಮತ್ತು 10 ವಾಕ್ಯಗಳು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇದಕ್ಕೆ ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಹಲ್ಲೆಲೂಯಾ. ಯೇಸು ಎಲ್ಲಿ ಕಾಲಿಟ್ಟರು ಅಲ್ಲಿ ರಕ್ಷಣೆ, ಎಲ್ಲಿ ಯಾವ ಮನೆಯಲ್ಲಿ ಕಾಲಿಟ್ಟರು ಅಲ್ಲಿ ರಕ್ಷಣೆ, ಯಾವ ಊರಲ್ಲಿ ಕಾಲಿಟ್ಟರು ಅಲ್ಲಿ ರಕ್ಷಣೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3.5 ವರ್ಷ ಕಾಲ ಒಂದು ಅಶ್ವಮೇಧ ಯಜ್ಞ ಓಡಾಡಿದಂಗೆ 3.5 ವರ್ಷ ಕಾಲ ಓಡಾಡಿದರು. 3.5 ವರ್ಷದ ಕಡೆ ಟೈಮಿನಲ್ಲಿ ಯೇಸು ಸ್ವಾಮಿ ಗಲೀಲಾದ ನಸರೆತ್ತಿನಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ನಸರೆತ್ತಿನಿಂದ ಯೆರೂಸಲೇಮಿಗೆ ಸುಮಾರು 145 ಕಿಲೋಮೀಟ್ರು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಯಾರು? ನಮ್ಮ ಯೇಸು. ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಮಧ್ಯದಲ್ಲಿ ಹೋಗಬೇಕಾದ್ರೆ ಅನೇಕರು ರೋಗಿಗಳು ಬರ್ತಾರೆ. ಅನೇಕರನ್ನು ಸ್ವಸ್ಥ ಮಾಡಿಕೊಂಡು ಅನೇಕ ಅದ್ಭುತ ಕಾರ್ಯಗಳು ಮಾಡಿಕೊಂಡು ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯಾಕೆ ಹೇಳ್ರಿ? ಯೇಸುವಿನ ಕಡೇ ದಿನ. ಯೇಸು ಇಡೀ ಮಾನವ ಜನಾಂಗಗಳಿಗೋಸ್ಕರ ಯಜ್ಞವಾಗುವ ಟೈಮು ಹತ್ರ ಆಯಿತು. ಹಲ್ಲೆಲೂಯಾ. ಯಜ್ಞ ಆಗುವ ಟೈಮ್ ಹತ್ರ ಆಯಿತು. ಯೆರೂಸಲೇಮಿಗೆ ಕಾಲಿಟ್ಟಾಗ ಮತ್ತು ಭಾಳ ದಿವಸ ಯೇಸು ಇರಲಿಲ್ಲ. ತನ್ನನ್ನು ಶಿಲುಬೆಗೆ ಏರಿಸಿದರು. ಇಡೀ ಮಾನವ ಜನಾಂಗಗಳಿಗೋಸ್ಕರ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಕೊಟ್ಟನು. ಈ ಪಾದಯಾತ್ರೆ ಮಾಡ್ತಾ ಇರಬೇಕಾದ್ರೆ ಯೆರಿಹೋ ಎಂಬ ಊರಲ್ಲಿ ಬಂದರು. ನೋಡ್ರಿ 18ನೇ ಅಧ್ಯಾಯ 35ನೇ ವಾಕ್ಯ ನೋಡು. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿ ಮಗ್ಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿರುವ ಒಬ್ಬ ಕುರುಡನನ್ನು ಗುಂಪಾಗಿ ಹೋಗುತ್ತಿರುವ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದರು. ಹಲ್ಲೆಲೂಯಾ. ಇವನು ಒಬ್ಬ ಹುಟ್ಟು ಕುರುಡ. ಇವನಿಗೆ ಕಿವಿ ಕೇಳ್ತದೆ, ಕಣ್ಣು ಕಾಣಲ್ಲ. ಹಲ್ಲೆಲೂಯಾ. ಯೇಸುವಿನ ವಿಷಯ ಇವನು ಕೇಳ್ತಾ ಇದ್ದರು. ಆದರೆ ಯೇಸು ಯಾವಾಗ ಬರ್ತಾ ಇದೆ ಎಂಬುದಾಗಿ ಕಾಯ್ತಾ ಇರಬೇಕಾದ್ರೆ ದೊಡ್ಡ ಒಂದು ಗುಂಪು ಬರ್ತಾ ಇದ್ದಾವೆ. ಆವಾಗ ಅವನು ಕೇಳಿದ್ರೆ ಯಾರು ಬರ್ತಾ ಇದ್ದಾರೆ? ಯೇಸು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅವನಿಗೆ ಒಂದೇ ಒಂದು ಗುರಿ, ನಾನು ಯೇಸುವನ್ನು ನೋಡಬೇಕು. ಆದರೆ ಇವನಿಗೇನಿಲ್ಲ, ಕಣ್ಣಿಲ್ಲ. ಇವನಿಗೆ ಕಣ್ಣಿಲ್ಲ. ಆದರೆ ಇವನಿಗೇನು ಗುರಿ? ಯೇಸುವನ್ನು ನೋಡಬೇಕು. ಅವನು ಪಕ್ಕದಲ್ಲಿರುವವರಿಗೆಲ್ಲ ಹೇಳಿದೆ, ನನ್ನನ್ನು ಯೇಸು ಹತ್ರ ಕರ್ಕೊಂಡು ಹೋಗಪ್ಪ ಎಂಬುದಾಗಿ. ಆವಾಗ ಜನರು ಅಡ್ಡಿಪಡಿಸಿದರು. ಏನು, ನಮ್ಮ ಸ್ವಾಮೀಜಿ ಗುರು ಹೋಗ್ತಾ ಇರಬೇಕಾದ್ರೆ ನೀನು ಬಂದು ಅಡ್ಡ ಮಾಡ್ತೀಯಾ? ಈಗೆಲ್ಲ ಇಷ್ಟು ದೊಡ್ಡ VIP ಹೋಗ್ತಾ ಇದ್ದಾರೆ, ನೀನು ಭಿಕ್ಷೆ ಬೇಡ, ನಿನಗೆ ಯೇಸುವಿನ ನೋಡಬೇಕಾ? ಜನರೇನು ಮಾಡ್ತಾ ಇದ್ದಾರೆ? ಅಡ್ಡಿಪಡಿಸ್ತಾ ಇದ್ದಾರೆ. ದೇವರ ಮಕ್ಕಳೇ, ಯೇಸುವನ್ನು ನೋಡಬೇಕು ಅಂದರೆ ಜನರು ಅಡ್ಡಿಪಡಿಸ್ತಾರೆ. ನಾನು ಯೇಸುಗೋಸ್ಕರ ಜೀವಿಸ್ತೀನಿ, ಯೇಸುವನ್ನು ನಾನು ನೋಡಬೇಕು, ಯೇಸುವನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನೀನು ಯಾವಾಗ ಹೊರಡ್ತೀರೋ ಜನರು ಅಡ್ಡಿಪಡಿಸ್ತಾರೆ. ಜನರು ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ಅಡ್ಡಿಪಡಿಸ್ತಾರೆ, ಊರಿನವರು ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿ ಗುಂಪು ಜನರು ಯಾರು ಇವನನ್ನು ಯೇಸುವನ್ನು ನೋಡಕ್ಕೆ ಬಿಡಲ್ಲ. ಹಲ್ಲೆಲೂಯಾ. ಕಡೆಗೆ ಇವನೇನು ಮಾಡ್ತಿದ್ರು ಗೊತ್ತಾ? ಇವನಿಗೆ ಒಂದೇ ಒಂದು, ಯೇಸುವೇ ದಾವೀದ ಕುಮಾರನೇ ಅಂತೇಳಿ ಕೂಗುಬಿಟ್ಟ. ಹಲ್ಲೆಲೂಯಾ. ಯಾರು ಅಡ್ಡಿಪಡಿಸಿದ್ರು ನೀನು ಕೂಗಿದರೆ ನಿನಗೆ ಬಿಡುಗಡೆ. ಯಾರು ಅಡ್ಡಿಪಡಿಸಲಿ, ನೀನು ಜೋರಾಗಿ ಕೂಗಿದಾಗ ಯೇಸು ಅಲ್ಲೇ ನಿಂತರು. ಹಲ್ಲೆಲೂಯಾ. ನೀವು ಯಾವ ಕಷ್ಟದಿಂದ ಇಲ್ಲಿ ಬಂದಿದ್ದೀರಿ, ಯಾವ ರೋಗದಿಂದ ಇಲ್ಲಿ ಬಂದಿದ್ದೀರಿ? ಒಂದೇ ಒಂದು ದಾರಿ, ಬೇರೆ ಏನೂ ಇಲ್ಲ. ಜನರು ನಿನ್ನನ್ನು ಅಡ್ಡಿಪಡಿಸ್ತಾರೆ, ನಿನ್ನ ಮನೆಯವರು ನಿನ್ನನ್ನು ಅಡ್ಡಿಪಡಿಸ್ತಾರೆ, ನಿನ್ನ ಸಹೋದರರು ನಿನ್ನನ್ನು ಅಡ್ಡಿಪಡಿಸ್ತಾರೆ, ಹೋಗಬೇಡ ಯೇಸುಗೆ ಎಂಬುದಾಗಿ ನೀನೇನು ಮಾಡಬೇಕು? ಮತ್ತು ಜೋರಾಗಿ ಕೂಗಿದರು, ದಾವೀದ ಕುಮಾರನೇ ಎಂಬುದಾಗಿ ಜೋರಾಗಿ ಕೂಗಿದಾಗ ಯೇಸು ಅಲ್ಲೇ ನಿಂದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕಷ್ಟಗಳು, ಪ್ರಯಾಸಗಳು, ಸಮಸ್ಯೆಗಳು ನೋಡುವ ಒಬ್ಬ ಯೇಸು ಇದ್ದಾನೆ. ಎಂಥ ಪ್ರಯಾಸ ಆಗಲಿ ಆ ಯೇಸುವಿನ ಬಳಿಗೆ ಬಂದರೆ
ಯೇಸು ನಿನಗೆ ಬಿಡುಗಡೆ ಕೊಡ್ತಾನೆ. ಆದರೆ ನಂಬಿಕೆಯಿಂದ ಬರಬೇಕು. ಇವನು 2 ಕಣ್ಣು ಕಾಣಲಿಲ್ಲ ಅಂದರೂ ಇವನಿಗೊಂದು ನಂಬಿಕೆ ಇತ್ತು. ನಾನು ಯೇಸುವನ್ನು ನೋಡ್ತೀನಿ, ಯೇಸು ನನಗೆ ಗುಣಪಡಿಸ್ತಾರೆ, ಯೇಸು ನನಗೆ ಕಣ್ಣನ್ನು ಕೊಡ್ತಾರೆ ಎಂಬುದಾಗಿ ಅವನಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಇವನೇನು ಮಾಡಿದರು, ಜೋರಾಗಿ ಕೂಗಕ್ಕೆ ಪ್ರಾರಂಭ ಮಾಡಿದರು. ನೋಡು ಅದನ್ನ ಕಡೆ ವಾಕ್ಯಗಳಲ್ಲಿ ನೋಡು. ಆಗ ಯೇಸು ನಿಂತರು ಅವನನ್ನ ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟ. ಯೇಸು ನಿಂದರು, ಕರ್ಕೊಂಬ ಇಲ್ಲಿ, ಅವನಿಗೆ ಇಲ್ಲಿ ಕರ್ಕೊಂಬ. ನೋಡ್ರಿ, ಈ ಪ್ರಪಂಚದಲ್ಲಿ ಬಿಸಿ ಇಲ್ಲದೆಲ್ಲ ಇರೋರೊಬ್ಬರಂದ್ರೆ ಯೇಸುನೇ. ನಾವೆಲ್ಲ ಭಾಳ ಬಿಸಿ, ನಾವೆಲ್ಲ ಹೋಗ್ತಾ ಇದ್ದೀವಿ, ಮಧ್ಯದಲ್ಲಿ ಯಾರು ಬಂದರೆ ನಾವೇನು ಮಾಡಲ್ಲ, ನಿಲ್ಲಲ್ಲ. ಆದರೆ ಯೇಸು ಹಂಗಲ್ಲ. ನಿನ್ನ ಹೃದಯಗಳು ನೋಡುವನು, ನಿನಗೇನು ತೊಂದರೆ ಎಂಬುದು ನೋಡುವನು. ನೋಡಿಕೊಂಡು ಯೇಸು ಏನು ಮಾಡಿದ್ರು, ಅಲ್ಲೇ ನಿಂದರು. ಹತ್ರ ಕರ್ಕೊಂಬಾರಪ್ಪ ನಾನು ಅವನ್ನ ನೋಡಬೇಕು, ಅವನಿಗೆ ಏನಾಗಿದೆ. ಹಲ್ಲೆಲೂಯಾ. ಹತ್ರ ಕರೆದು ಯೇಸು ಅವನಿಗೆ ಕೇಳ್ತಾ ಇದ್ದಾನೆ, ನಾನು ನಿನಗೆ ಏನು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂದಾರ ಅವಾಗ? ಮುಂದೆ ಓದು. ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ. ಕಣ್ಣು ಬರುವಂತೆ ಮಾಡಪ್ಪ. ಇವನಿಗೆ ಒಂದೇ ಒಂದು ಗುರಿ, ನನಗೆ ಕಣ್ಣು ಬಂದರೆ ನಾನು ಹೆಂಡತಿ ಮಕ್ಕಳು ನೋಡ್ತೀನಿ ಇಂದಲ್ಲ, ನಾನು ಯಾರನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ದೇವರ ಮಕ್ಕಳೇ, ನೀನು ಯೇಸುವನ್ನು ನೋಡಬೇಕು ಅಂತ ಒಂದೇ ಗುರಿಯಲ್ಲಿ ನೀನು ನಂಬಿಕೆಯಿಂದ ಹೋದರೆ, ನೀನು ಎಂಥ ಕಾಯಿಲೆ ಆದರೆ ನಿನಗೆ ಬಿಡುಗಡೆನೆ. ಇವನು ಕುರುಡನಾಗಿದ್ದ, ಏನು ಮಾಡಬೇಕು, ನಾನು ಕಣ್ಣು ಬರಬೇಕು ಅಂತ ಕೇಳಿದಾಗ ಯೇಸು ಸ್ವಾಮಿ ಏನಂದು ಗೊತ್ತಾ? ನಿನಗೆ ಕಣ್ಣು ಬರಲಿ, ನಿನಗೆ ಕಣ್ಣು ಬರಲಿ, ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿತು. ಹಲ್ಲೆಲೂಯಾ. ದೇವರ ಮಕ್ಕಳ, ನೀನು ಇವತ್ತು ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದರೆ, ಕಣ್ಣಲ್ಲ, ಎಂದ ಕಾಯಿಲೆ ಆಗಲಿ, ಎಂದ ಒಂದು ದೆವ್ವ ಕಾಟವಾಗಲಿ, ಎಂದ ನಿಮಗೆ ಅಸಮಾಧಾನ ಆಗಲಿ, ಯೇಸುವಿನ ಬಳಿಗೆ ಬಂದರೆ ನಿನಗೇನುಂಟು? ಬಿಡುಗಡೆ ಉಂಟು. ಹಲ್ಲೆಲೂಯಾ. ಅವನಿಗೆ ಬಿಡುಗಡೆ ಕೊಟ್ಟನು. ಬಿಡುಗಡೆ ಕೊಟ್ಟಾಗ ಅವನು ಏನು ಮಾಡಿದ್ರು ನೋಡು, ಮುಂದೆ ಓದು. ಏನು ಮಾಡಿದ್ರು ಅವನು? ತಕ್ಷಣವೇ ಅವನ ಕಣ್ಣು ಬಂದು ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಗಮನವಿಟ್ಟು ಕೇಳ್ರಿ. ಕಣ್ಣು ಬಂದಾಗ ಇವನೇನು ಮಾಡಿದ್ರು? ಸರಿ, ನಾನು ಯೇಸುವನ್ನು ನೋಡಿದ್ದೀನಿ, ಈಗ ವಾಪಸ್ ಹೋಗ್ತೀನಿ ಹಂಗಂದ್ರ ಇವನು ಇಲ್ಲ. ಅವನು ಯೇಸುವಿನ ಹಿಂದೆ ಹೋದನು. ನೀನು ಯೇಸುವಿನ ಹಿಂದೆ ಹೋದರೆ ನೀನು ಸ್ವಾರ್ಥ ಆಗ್ತಿರಪ್ಪ. ಯೇಸು ಸರ್ವಶಕ್ತನಾದ ದೇವರು. ಆ ದೇವರು ನಿಮ್ಮನ್ನು ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಹಲ್ಲೆಲೂಯಾ. ಹಂಗೆ ಯೇಸುವಿನ ಹಿಂದೆ ಹೋದರು. ಮುಂದೆ ಹೋಗ್ತಾ ಹೋಗ್ತಾ ನೋಡ್ರಿ, ಎಲ್ಲಿ ಬಂದರು ನೋಡವನೇ. 19ನೇ ವಾಕ್ಯ 1ನೇ ವಾಕ್ಯ ನೋಡು. ಆತನ ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಜಕಾಯನೆಂಬ ಹೆಸರೊಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು. ಬರ್ತಾ ಎರಿಗೋ ಎಂಬ ಊರಿಗೆ ಬಂದನು. ಇವನು ಊರಿಗೆ ಬರಬೇಕಾದ್ರೆ ಅಲ್ಲಿ ಒಬ್ಬನಿದ್ದ ಗಿಡ್ಡ, ಅವನ ಹೆಸರು ಜಕಾಯನ. ಹೆರಿಗೆ ಊರಿನಲ್ಲಿ ಇವನು ಟ್ಯಾಕ್ಸ್ ಕಮಿಷನರ್ ಆಗಿದ್ರಂತೆ. ಯೆರೂಸಲೇಮು ಮತ್ತು ಈ ರಾಜ್ಯಗಳು ಎಲ್ಲವನ್ನ ರೋಮನ್ ಗೌರ್ಮೆಂಟ್ ಅಧೀನದಲ್ಲಿದ್ದಾವೆ. ಅಧೀನದಲ್ಲಿದೆ. ಇವರೆಲ್ಲ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿ ಯಾರಿಗೆ ಕೊಡಬೇಕು? ರೋಮನಿಗೆ ಕೊಡಬೇಕು. ಅದ್ರ ಕೆಲಸ ಇವಂದು. ಆ ಊರದು ಇವನು ಟ್ಯಾಕ್ಸ್ ಕಮಿಷನರ್ ಆಗಿದ್ದ. ಇವನು ಅದು ಮಾತ್ರವಲ್ಲ, ಭಾಳ ಐಶ್ವರ್ಯವಂತನಾಗಿದ್ದ. ಹಲ್ಲೆಲೂಯಾ. ಭಾಳ ಐಶ್ವರ್ಯವಂತನಾಗಿದ್ದ. ಬೇಕಾದಷ್ಟು ಹಣ, ದುಡ್ಡು ಎಲ್ಲ ಇದ್ದಾವೆ ಇವನಿಗೆ. ಅವನ ಕೆಲಸ ಕೂಡ ಭಾರಿ ದೊಡ್ಡ ಕೆಲಸ. ಟ್ಯಾಕ್ಸು ಕಮಿಷನರ್, ಎಲ್ಲ ಕೆಳಗಡೆ ಇರೋದೆಲ್ಲ ಟ್ಯಾಕ್ಸ್ಗಳು ವಸೂಲು ಮಾಡೋದು ಜವಾಬ್ದಾರಿ ಇವಂದು. ಆ ಹೆರಿಗೆ ಊರಿಂದ ಪೂರ್ಣವಾದ ರೆಸ್ಪಾನ್ಸಿಬಿಲಿಟಿ ಯಾರಿಗಿತ್ತು? ಜಕಾಯನಿಗಿತ್ತು. ಇವನು ದೊಡ್ಡ ಅಧಿಕಾರಿ. ಇವನಿಗೆ ಮನಸ್ಸಿನಲ್ಲಿ ಬಂದು, ನಾನು ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ನಾನು ಯೇಸುವನ್ನು ನೋಡಬೇಕು. ಇಲ್ಲಿ ಆ ಬೆರ್ತುಲಮ್ಯಾಗಿ ಏನೇನು ಅಡ್ಡಿ ಆಗಿದೆ ಅದೇ ಅಡ್ಡಿ ಎಲ್ಲ ಇವನಿಗೂ ಆಯಿತು. ನಾನು ಯೇಸುವನ್ನು ನೋಡಬೇಕು ಮನಸ್ಸಿನ ಅಂದಾಗ ಫಸ್ಟ್ ಇವನು ಅಡ್ಡಿ ಬಂದಿರೋದು ಜನರೇ. ನಾನು ಯಾಕೆ ಇದನ್ನು ಎತ್ತಿ ಹೇಳ್ತಾ ಇದ್ರೆ ಅಂದರೆ, ನೀನು ಯೇಸುವಿನ ಬಳಿಗೆ ಬಂದಾಗ ನಿಮ್ಗೆಲ್ಲರಿಗೂ ಅಡ್ಡಿ ಅಡಚಣೆಗಳು ಬರ್ತವೆ. ನಿಮ್ಮ ಮನೆಯವರು ಇರುವರೇ ನಿಮಗೆ ಅಡ್ಡಿ ಆಗ್ತದೆ, ಊರಿನವರು ಅಡ್ಡಿ ಆಗ್ತಾರೆ, ಎಲ್ಲವರನ್ನು ಅಡ್ಡಿ ಆಗ್ತಾರೆ ನಿನಗೆ. ಆದರೆ ಯೇಸುವಿನ ಹತ್ರ ಬಂದರೆ ನೀನು ನಿನಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಇವನಿಗೇನು ಕಾಯಿಲೆ ಇರಲಿಲ್ಲ, ಇವನಿಗೆ ಯಾವ ತೊಂದರೆ ಇರಲಿಲ್ಲ. ಇವನೊಳ್ಳೆ ಐಶ್ವರ್ಯವಂತನಾಗಿದ್ದು, ಬೇಕಾದಷ್ಟು ದುಡ್ಡಿತ್ತು, ಎಲ್ಲವನ್ನೂ ಇವನಿತ್ತು. ಮತ್ತು ಯಾಕೆ ಇವನು ಯೇಸುವನ್ನು ನೋಡಬೇಕಾಯ್ತು? ಎಲ್ಲರಿಗೂ ಯೇಸು ಬೇಕ್ರಿ. ದುಡ್ಡು ಜಾಸ್ತಿ ಇರೋರಿಗೆ ಏನು ಗೊತ್ತಾ?
ಸಮಾಧಾನ ಇರಲ್ಲ. ಭಾಳ ಐಶ್ವರ್ಯವಂತರಿಗೆ ಏನಿರಲ್ಲ. ಯಾವಾಗ ರಾತ್ರಿ ಕಳ್ಳ ಬರ್ತಾನೆ ಅಂತಾರೆ, ನಿದ್ರೆನೇ ಮಾಡಲ್ಲ ಕೆಲವರು. ಹಲ್ಲೆಲೂಯಾ. ಈ ಜಕ್ಕಾಯನ ಹತ್ರ ಭಾಳ ದುಡ್ಡಿತ್ತು, ಐಶ್ವರ್ಯವಿದ್ದನಾಗಿದ್ದ. ಆದರೆ ಇವನಿಗೆ ಏನಿರಲಿಲ್ಲ. ನಾನು ಯೇಸುವನ್ನು ನೋಡೇಬೇಕು. ಓಡಿ ಬಂದರು, ಯೇಸು ಬರ್ತಾ ಇದ್ದಾರೆ. ಓಡಿ ಬಂದರೆ ಇವನೇನು, ಯಾರು ಅಡ್ಡಿ? ಇವನಲ್ಲಿ ಫಸ್ಟು 2 ಅಡ್ಡಿ. ಮೊದಲನೇದಾಗಿರುವನೇನು, ಮೊದಲನೇ ಅಡ್ಡಿ ಏನು? ಇವನು ಗಿಡ್ಡನಾಗಿದ್ದ. ಜನರೆಲ್ಲ ಹಿಂಗಿದ್ದಾರೆ, ಇವನು ನೋಡಿದ್ರೆ ಯೇಸುವನ್ನು ನೋಡೋಕ್ಕೆ ಸಾಧ್ಯವಾಗಿಲ್ಲ. ಹಲ್ಲೆಲೂಯಾ. ಜನರು ಇವನಿಗೆ ಅಡ್ಡಿ. ಮೊದಲು ಇವನೇ ಅಡ್ಡಿ, ಗಿಡ್ಡ. ಎರಡನೇದಾಗಿ ಜನರು ಅಡ್ಡಿ, ಯಾರನ್ನು ಯೇಸುವನ್ನು ನೋಡೋಕ್ಕೆ ಬಿಡಲ್ಲ. ಬಿಡತ್ಲಾಗ ಜನ ಜಾಸ್ತಿ ಆಯಿತು, ಮನೆಗೆ ಹೋಗ್ತಾನೆ ಅಂದೇಳಿ ಹೋಗಿದ್ಯಾ? ಏನು ಮಾಡಿದೆ ಮತ್ತು ಅವನು? ಆಲದ ಮರ ಅಲ್ಲ, ಅವನು ಓಡಿದ್ರಂದೆ. ಹೋದ ವಾಕ್ಯವನ್ನು ಏನು ಮಾಡಿದ್ರೆ ಅವನು? ಆತನ ನೋಡೋದಕ್ಕಾಗಿ ಮುಂದೆ ಓಡಿದ್ರಂತೆ. ನೋಡ್ರಿ, ನೀನು ಐಶ್ವರ್ಯವಂತನಾಗಿರ್ಬೋದು, ಇವನು ಓಡಿದ್ರಂತೆ. ಎಲ್ಲಿಗೆ ಓಡಿದ್ರು ಗೊತ್ತಾ? ಹಿಂಗೆ ಮೆರವಣಿಗೆ ಬರ್ತಾ ಇದ್ದೇವೆ, ಇವನು ಓಡಿ ಮುಂದಕ್ಕೆ ಹೋಗ್ಬಿಟ್ಟು ಆಲದ ಮರ ಎತ್ತು ಬಿಟ್ಟರು. ಅಲ್ಲಿ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಹೃದಯ ಅಂದಿರಗಳನ್ನು ತಿಳ್ಕೊಳ್ಳುವ ಒಬ್ಬನಿದ್ದಾನೆ. ಅದು ಯಾರು? ಯೇಸುವಿನ ಜೊತೆಗೆ ದೊಡ್ಡ ಗುಂಬಿತ್ತು. ಆದರೆ ಆ ದೊಡ್ಡ ಗುಂಬಿದ್ರು ಯೇಸುವಿನ ಹೃದಯ ಹೇಳ್ತಾ ಇದೆ, ನನ್ನ ನೋಡೋಕ್ಕೋಸ್ಕರ ಒಬ್ಬನು ಓಡ್ತಾ ಇದ್ದಾನೆ. ಅವನು ಓಡೋಗಿ ಆಲದ ಮರ ಎತ್ತು ಬಿಟ್ಟರು. ಯೇಸುವನ್ನು ನೋಡಿದರೆ ಇವನಿಗೇನಾಗುತ್ತೆ? ಬಿಡುಗಡೆ ಆಯಿತು. ಇವನಿಗೆ ನಂಬಿಕೆ. ಹಲ್ಲೆಲೂಯಾ. ಆ ಆಲದ ಮರದಲ್ಲಿ ಪೂರ್ತಿ ಬರೀ ಎಲೆಗಳು, ಕಾಣಂಗೆ ಇಲ್ಲ. ಜನರು ಯಾರು ನೋಡಿಲ್ಲ ಇವನು ಆಲದ ಮರದ ಮೇಲೆ ಎತ್ತಿ ಕುಂದಿರೋದು. ಆದರೆ ಒಬ್ಬರು ನೋಡಿದರು. ಯಾರು? ಯೇಸು ನೋಡಿದರು. ಯೇಸು ಹೋಗ್ತಾ ದಾರೆ ಹಿಂಗೆ ಹೋಗ್ತಾ ಮೇಲಕ್ಕೆ ನೋಡಿದ್ರು. ಯೇಸು ಎಲ್ಲಿ ನೋಡಿದರು? ಮೇಲಕ್ಕೆ ನೋಡಿ ನಿನ್ನ ಹೆಸರೇನಪ್ಪ ಅಂತ ಕೇಳಿದ್ರ? ಏನಂದರು? ಜಕ್ಕಾಯನೇ, ತಟ್ಟನೆ ಇಳಿದು ಬಾ. ಹಲ್ಲೆಲೂಯಾ. ನಿನ್ನ ಪ್ರತಿಯೊಬ್ಬರು ಯೇಸು ಸ್ವಾಮಿಗೆ ಗೊತ್ತರೆ ಅವನ ಭಾಳ ಆಶ್ಚರ್ಯ ಆಗ್ಬಿಡ್ತು. ನನ್ನ ಹೆಸರು ಹೆಂಗೆ ಗೊತ್ತಾಯಿತು ಯೇಸು ಸ್ವಾಮಿಗೆ? ನಿನ್ನ ಹೆಸರು ಗೊತ್ತು, ನಿನ್ನ ಕುಲ ಗೊತ್ತು, ನಿನ್ನ ಗೋತ್ರ ಎಲ್ಲವನ್ನ ಯೇಸು ಸ್ವಾಮಿಗೆ ಗೊತ್ತು. ನೀನು ಎಂದವನೊಂದು ಗೊತ್ತು. ನೀನು ಯಾವ ಕೆಲಸ ಮಾಡ್ತೀಯ ಎಂಬುದು ಕೂಡ ನೀನು ಯೇಸು ಸ್ವಾಮಿಗೆ ಗೊತ್ತು. ಆ ಕಾಲದಲ್ಲಿ ಸುಂಕ ಕಲೆಕ್ಟ್ ಮಾಡುವರು, ಅವರನ್ನು ಯಹೂದ್ಯರು ಒಂದು ಮುದ್ರೆ ಹಾಕಿಬಿಟ್ಟಿದ. ಏನು ಗೊತ್ತಾ? ಅದು ಪಾಪಿಗಳು. ಗೌರ್ಮೆಂಟಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಎಲ್ಲರೂ ಪಾಪಿಗಳು. ಯಾರು ಮುದ್ರೆ ಹಾಕಿದ್ದಾರೆ? ಯಹೂದ್ಯರು. ಇವರನ್ನೆಲ್ಲ ಮುದ್ರೆ ಹಾಕಿದ್ದಾರೆ. ಹಲ್ಲೆಲೂಯಾ. ಜಕ್ಕಾಯನು ಒಬ್ಬ ಯಹೂದ್ಯನೇ, ಅವನು ಬೇರೆ ಯಾರು ಅಲ್ಲ. ಆದರೂ ಅವನನ್ನು ಪಾಪಿಯಾಗಿ ಮುದ್ರೆ ಹಾಕ್ಬಿಟ್ಟ. ಹಲ್ಲೆಲೂಯಾ. ಯಾರ್ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೋ ಅವರೆಲ್ಲ ಪಾಪಿಗಳು. ಯೇಸು ಏನಂದ್ರು ಗೊತ್ತಾ? ಜಕ್ಕಾಯನೇ, ತಟ್ಟನೆ ಇಳಿದು ಬಾ. ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು. ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೋಬೇಕು. ಹಲ್ಲೆಲೂಯಾ. ಆಲದ ಮರ ಕೂತ್ಕೊಂಡಿದ್ದಾನೆ ಇವನು. ಅವನಿಗೇನಂದ? ಪಕ್ಕನೇ ಇಳಿದು ಬಾ, ಬೇಗನೆ ಇಳಿದು ಬಾರಪ್ಪ, ನಾನು ನಿನ್ನ ಮನೆಗೆ ಬರಬೇಕು. ಬರೀ ಇವನಿಗೆ ಒಂದು ಇಲ್ಲಿದಿಲ್ಲ ಸಂತೋಷ. ಯಾರು ನಮ್ಮ ಮನೆಗೆ ಬರೋಲ್ಲ. ಯಹೂದ್ಯರು, ಫರಿಸಾಯರು, ಶಾಸ್ತ್ರಿಗಳು ಇವನೊಬ್ಬ ಪಾಪಿ ಎಂಬುದಾಗಿ ಸೀಲ್ ಹಾಕಿದಾಗ ನನ್ನ ಮನೆಗೆ ಬರೋನೊಬ್ಬನಿದ್ದಾನೆ, ಯೇಸು. ಹಲ್ಲೆಲೂಯಾ. ಆ ಯೇಸು ಜಕ್ಕಾಯನ ಮನೆಗೆ ಹೋದರು. ಏನಂದರು ಯೇಸು ಸ್ವಾಮಿ? ಇವತ್ತಿ ಮನೆಗೆ ರಕ್ಷಣೆ ಆಯಿತು. ಹಲ್ಲೆಲೂಯಾ. ಇಲ್ಲಿ ಕುಂದ್ರೋರು, ನನ್ನನ್ನು ಕೇಳುವರು, ಎಷ್ಟು ಜನ ಯೇಸುವನ್ನು ಕರ್ಕೊಂಡು ಹೋಗ್ತೀರ ಮನೆಗೆ? ಯೇಸು ಬರೋಕ್ಕೆ ರೆಡಿ ಇದ್ದಾನೆ. ಯೇಸು ನಿಮ್ಮ ಮನೆಗೆ ಬಂದು ಇಳ್ಕೊಳ್ತಾನೆ. ಹಲ್ಲೆಲೂಯಾ. ಯೇಸು ಇಳ್ಕೊಂಡ್ರೆ ನಿಮ್ಮ ಮನೆಗೆ ರಕ್ಷಣೆ ಆಯಿತು. ಹಲ್ಲೆಲೂಯಾ. ಹೀಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅಶ್ವಮೇಧ ಓಟ. ಯೇಸು 2 ಊರನ್ನು ದಾಟಿದರು. ಮತ್ತೇನು ಮಾಡ್ತಾ ಇದ್ದಾರೆ? ಮುಂದಕ್ಕೆ ಹೋಗ್ತಾ ಇದ್ದಾರೆ. 2 ಸಿಕ್ಕಿದ್ರು. ಒಬ್ಬನು ಬರ್ತಲೋಮಾಯ ಎಂಬ ಕುರುಡನು. 2ನೇದಾಗ ಯಾರು ಸಿಕ್ತು? ಜಕ್ಕಾಯ. ಹಲ್ಲೆಲೂಯಾ. ಮತ್ತು ಯೇಸು ಸ್ವಾಮಿ ಎಲ್ಲರಿಗೂ ಒಂದು ಬೋಧನೆ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಏನು ಯೇಸು ಸ್ವಾಮಿ ಭಾಳ ದಿವಸ ಇಲ್ಲ, ಪರಲೋಕಕ್ಕೆ ಹೋಗ್ತೀವಿ. ಒಂದು ಸಾಮ್ಯ ರೂಪವಾಗಿ ಅಲ್ಲಿರೋ ಜನಗಳಿಗೆಲ್ಲ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ತಾಲಂತು. ಯೇಸುವಿನ ಮೂಲಕವಾಗಿ ಶಿಷ್ಯರಾಗಿರೋರು ಭಾಳ ಜನ ಇದ್ದಾರೆ. ಶಿಷ್ಯರಿಗೂ ಯಾರ್ಯಾರಿದ್ದಾರೆ? 10 ಜನಕ್ಕೆ ಕರೆದುಬಿಟ್ಟು ಅವರಿಗೆಲ್ಲ ಒಂದೊಂದು ತಾಲಂದುಗಳನ್ನು ಕೊಟ್ಟರು. ಎಷ್ಟೆಷ್ಟು ಕೊಟ್ಟರು ನೋಡ್ರಿ. ಬಾಕಿ ಓದೋದನ್ನು
ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂದಿರುಗಿ ಬರಬೇಕಂತೇಳಿ ದೂರ ದೇಶಕ್ಕೆ ಹೋದರು. ಯಾರು ಇರ್ಬೋದ್ರಿ ಇದು? ಯೇಸು ಸ್ವಾಮಿನೇ. ಯಾರ ಇದು? ಯೇಸುನೇನು ಯಾರು ಅಲ್ಲ. ಹಲ್ಲೆಲೂಯಾ. ಯೇಸು ಈ ಪ್ರಪಂಚವನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಯೇಸು ರಾಜಾದಿರಾಜನಾಗಿ ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ತಿರುಗಿ ಬರ್ತಾನೆ. ಆ ಯೇಸು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟೋಗಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ತಾಲಾಂತುಗಳಿದ್ದಾವೆ. ಈಗ ಅನೇಕ ಇಲ್ಲಿ ಕುಂತರವರಿಗೆ ಅನೇಕ ತಾಲಾಂತುಗಳಿದ್ದಾವೆ ರೀ. ಕೆಲವರಿಗೆ ಸ್ವಾರ್ಥ ಸಾರುವ ತಾಲಂತಿದ್ದಾವೆ, ಕೆಲವರಿಗೆ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋದಿದ್ದಾವೆ, ಕೆಲವರು ಏನೂ ಇಲ್ಲ ಹೆಣ್ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡುವರಿದ್ದಾರೆ. ಪ್ರಾರ್ಥನೆ ಮಾಡೋರು ನಮ್ಮ ತಾಯಿ ವಿಷಯ ನಾನು ಯಾವಾಗಲೂ ಹೇಳ್ತೀವಿ. ನಾವೆಲ್ಲ ಮಲ್ಕೊಳ್ಳೋದು ಕಾತಿರ್ತಾನೆ, ನಿದ್ರೆ ಹೋಗೋದು, ಮಂಚದ ಮೇಲೆ ಎದ್ದು ಕೆಳಗಡೆ ಇಟ್ಕೊಂಡು ಒಂದು ಟವಲ್ ಹಾಕ್ಕೊಂಡು ಬೆಳಕರ ತಂಗ ಪ್ರಾರ್ಥನೆಯೇ. ಅದೊಂದು ತಾಲಂದ ದೇವರು ಕೊಟ್ಟಿರೋದು, ಅದೊಂದು ತಾಲಂದು. ಯೇಸು ಸ್ವಾಮಿ ಎಲ್ಲರಿಗೂ ಒಂದೊಂದು ತಾಲಂದುಗಳು ಕೊಟ್ಟು ಹೋಗಿದ್ದಾರೆ. ಎಲ್ಲ ಮುಚ್ಚಿ ಇಟ್ಕೊಳ್ತೀರಾ? ಮತ್ತೇನು ಮಾಡ್ತೀರಿ? ಇಲ್ಲಿ ಒಬ್ಬನು ಮುಚ್ಚಿ ಇಟ್ಕೊಂಡಿದ್ದ, ಇಲ್ಲಿ ಒಬ್ಬನು ಒಬ್ಬನಿಗೆ 10 ತಾಲಂದು ಕೊಟ್ಟರು, ಒಬ್ಬನಿಗೆ 5 ತಾಲಂದು ಕೊಟ್ಟರು. ಎಲ್ಲರಿಗೂ ಈ ತಾಲಂದುಗಳನ್ನು ಕೊಟ್ಟರು. ಕೆಲವರು ಏನು ಮಾಡಿದರು? ತಾಲಂದುಗಳನ್ನು ಉಪಯೋಗಿಸಿದರು. ನಿನಗೆ ಹಾಡಾಡೋಕ್ಕೂ ವರ ಇದೆಯಾ? ನೀನು ಹಾಡಾಡಬೇಕು. ಎಷ್ಟು ಬಂದಾಗ ಲೆಕ್ಕ ಕೇಳ್ತಾರೆ, ಕೊಟ್ಟೋಗಿದ್ದಾರೆ ನಮಗೆ ಇಲ್ವಾ? ಯಾರಿಗೂ ಇಲ್ಲ ಅಂದಂಗಿಲ್ಲ. ಇಲ್ಲಿರೋರಿಗೆ ಎಲ್ಲರಿಗೂ ಐತೆ. ನೀವು ಎಲ್ಲರೂ ಇಲ್ಲ ಅಂದರೆ ನೀನು ದೇವರ ಮಕ್ಕಳಲ್ಲ. ಯಥಾರ್ಥವಾದ ನೀನು ದೇವರ ಮಕ್ಕಳಾದರೆ ನಿನ್ನ ಹೃದಯದಲ್ಲಿ ದೇವರೊಂದು ತಾಲೊಂದನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಟ್ಕೊಂಡು ಕೂತ್ಕೊಳ್ತೀರಾ? ಯೇಸು ಬರ್ತಾನೆ. ಏನು ಮಾಡಿದ್ದೀಪ ಮಗನೇ? ನೀನು ಎಷ್ಟು ಆತ್ಮಗಳನ್ನು ಗೆದ್ದಿದೆಯಾ? ಎಷ್ಟು ಪ್ರಾರ್ಥನೆ ಮಾಡಿದೆಯಾ ನೀನು? ಪ್ರತಿಯೊಬ್ಬರಿಗೂ ಕೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ 10 ತಾಲಂತು ಕೊಟ್ಟರು ನೋಡ್ರೆ, ಕೊಟ್ಟ ಮೊಹರಿಯಿಂದ 10 ಮೊಹರೆಗಳು ಸಂಪಾದನೆ ಆದವು ಅನ್ನಲು ಅವನು 10 ಡಬಲ್ ಮಾಡಿಬಿಟ್ಟ. ಇನ್ನೊಬ್ಬನು 5 ಕೊಟ್ಟರು, ಅವನು ಕೊಟ್ಟ ಮೊಹರಿಂದ 5 ಮೊಹರೆಗಳು ದೊರಕಿದವು ಅನ್ನಲು ಅವನು ಮತ್ತೊಂದು 5 ಅವನು ಸಂಪಾದನೆ ಮಾಡಿದರು. ಅದರಲ್ಲಿ ಒಬ್ಬನೇನು ಮಾಡಿದ್ರು ಗೊತ್ತೇನು? ದೊರೆಯೇ ಎಲ್ಲ ಮುಚ್ಚಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. ಅದ್ರ ವಿಷಯವಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಬರೆದಿದ್ದಾರೆ. ಮತ್ತಾಯ ನೋಡಿ 25-30ನೇ ವಾಕ್ಯ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡ್ರಿ. ಈ ಕೆಲಸಕ್ಕೆ ಬರೆದವನನ್ನು ಕರ್ಕೊಂಡೋಗಿ ಕತ್ತಲೆಗೆ ಹಾಕಿಬಿಡ್ರಿ. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು. ಅಲ್ಲಿ ಗೋಳಾಟ ಕಡಕಡನೆ. ಏನದು? ಮನೇನ? ಏನದು? ನರಗ. ನಿನಗೆ ಸಿಕ್ಕಿರುವ ತಾಲಂದು ನೀನು ಉಪಯೋಗಿಸಿಲ್ಲ ಅಂದರೆ ಎಲ್ಲಿ ಹಾಕ್ತಾರೆ ಅಂದೆ? ನರಗಕ್ಕೆ ಹಾಕ್ತಾರೆ ಅಂದೆ. ಹಲ್ಲೆಲೂಯಾ. ನರಗಕ್ಕೆ ಹೋಗ್ತೀರಾ? ಪರಲೋಕಕ್ಕೆ ಹೋಗ್ತೀರಾ? ಹಾಗಾದರೆ ನಿಮಗೆ ಸಿಕ್ಕಿರೋ ತಾಲಂದು ನೀವು ಉಪಯೋಗಿಸ್ರಿ. ಪಕ್ಕದ ಮನೆಯವ್ರಿಗೆ ಹೋಗಿ ಸುವಾರ್ತೆ ಸಾರ್ರಿ. ನಿಮ್ಗೆ ಎಷ್ಟು ತಾಲಂದು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ದಲ್ಲಿ ಮುಚ್ಚಿ ಇಟ್ಕೊಂಡ್ರೆ ಎಲ್ಲಿಗಾಗ್ತಾರೆ? ನರಗಕ್ಕೆ ಹಾಕ್ತಾರೆ. ಇದನ್ನೆಲ್ಲ ಹೇಳ್ತಾ ಯೇಸು ಸ್ವಾಮಿ ಏನು ಮಾಡ್ತಾಯಿದ್ದಾರೆ? ಮತ್ತು ಮುಂದಕ್ಕೆ ಹೋಗ್ತಲೇ ಇದ್ದಾರೆ. ಮತ್ತೆ ಎಲ್ಲಿಗೆ ಹೋಗಿದ್ರು ನೋಡಪ್ಪ ಅದನ್ನು 28ನೇ ವಾಕ್ಯ ನೋಡು. ಆತನ ಈ ಮಾತುಗಳನ್ನು ಹೇಳಿದ ಮೇಲೆ ಗಟ್ಟ ಹತ್ತಿ ಯೆರೂಸಲೇಮಿಗೆ ಮುಂದೆ ಹೋದ. ಗಟ್ಟ ಎತ್ತಿ ಯೆರೂಸಲೇಮಿಗೆ. ಹಲ್ಲೆಲೂಯಾ. ಯೆರೂಸಲೇಮಿಗೆ ಹೋಗ್ಬೇಕಾದ್ರೆ ಗಟ್ಟ ಎತ್ತಿ ಹೋಗ್ಬೇಕು, ಗಟ್ಟ ಇಳಿಬಾರದು. ನಿಮ್ಮ ಆತ್ಮೀಯ ಜೀವನದಲ್ಲಿ ನೀವು ದಿನೇ ಗಟ್ಟ ಎತ್ತುವರಾಗಿರಬೇಕು. ಬಿಡಿ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬರ್ತದೆ. ನಮ್ಮ ಮಕ್ಕಳನ್ನ ಆಶೀರ್ವದಿಸು, ನಮ್ಮ ಹೆಂಡ್ತಿನ ಆಶೀರ್ವದಿಸು, ಆಮೇಲೆ ಇದು ಗಟ್ಟ ಇಳಿದು ಹೋಗ್ತಾ ಇದೆಯಾ? ನೀನು ಗಟ್ಟ ಇಳಿದು ಹೋಗ್ತಾ ಇದೆಯಾ? ಗಟ್ಟ ಎತ್ತಬೇಕು ಅಂದಿದೆಯಾ? ಎಷ್ಟೊತ್ತು ಪ್ರಾರ್ಥನೆ ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಗಟ್ಟ ಎತ್ತಿ ಹೋಗಬೇಕು. ಯಾವಾಗಲೂ ನಮ್ಮ ಹೃದಯದಲ್ಲಿ ಸ್ತುತಿ ಸ್ತೋತ್ರಗಳು ಇರಬೇಕು. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಮತ್ತೆ ಯಾವುದು ಇರಬಾರದು. ಯಾವಾಗಲೂ ನಾವು ಸ್ತುತಿ ಸ್ತೋತ್ರಗಳು ಇರುವವರಾಗಿರಬೇಕು. ಹಲ್ಲೆಲೂಯಾ. ಗಟ್ಟ ಎತ್ತಿ ಹೋಗೋರಾಗ ಗಟ್ಟ ಇಳಿದ್ರೆ ಗೊತ್ತಾಗುತ್ತಲ್ಲ. ಇಲ್ಲ, ಒಬ್ಬನೇನು ಮಾಡಿದ್ರು? ಗಟ್ಟ ಇಳಿದು ಗಟ್ಟ ಇಳಿದೋದ್ರೆ ಕಳ್ಳ ಹಿಡ್ಕೊಂಡ್ಬಿಡ್ತಾನೆ. ಅರ್ಧ ಪ್ರಾಣನಾಗಿ ಬಿಟ್ಬಿಟ್ರು. ಅರೆಜೀವ ಮಾಡಿ ಬಿಟ್ಬಿಟ್ಟ. ಅರೆಜೀವ. ಗಟ್ಟ ಇಳಿತೀರಾ ಅಥವಾ ಗಟ್ಟ ಎತ್ತೀರಾ? ಹೇಳ್ರಿ, ಎಷ್ಟು ಜನ ಗಟ್ಟ ಎತ್ತೀರಾ? ಒಬ್ಬನ ಗಟ್ಟ ಇಳಿದು ಬಿಟ್ಟ. ಯಾಕೆ ಗೊತ್ತಾ? ಅವನು ವ್ಯಾಪಾರ ಮಾಡ್ಬೇಕಂತೆ. ಈ ಚರ್ಚಿಗೆ ಹೋದರೆ ಏನು ಸಿಗುತ್ತೆ? ನಾನು ವ್ಯಾಪಾರ ಮಾಡ್ತೀನಿ ಅಂತೇಳಿ ಕಳ್ಳರ ಕೈಯಲ್ಲಿ ಸಿಕ್ಕಾಕೊಂಬಿಟ್ಟು ಎಲ್ಲ ಸುಲಿಗೆ ಮಾಡಿ ಬಟ್ಟೆ ಸಮೇತ ಕಿತ್ತಾಕೊಂಡು ಹೋಗ್ಬಿಟ್ರು. ಹಲ್ಲೆಲೂಯಾ. ಗಟ್ಟ ಇಳಿತೀರಾ? ಗಟ್ಟ ಎತ್ತೀರಾ? ಹಲ್ಲೆಲೂಯಾ.
ನಾವೆಲ್ಲರೂ ಗಟ್ಟ ಎತ್ತುವರಾಗಿರಬೇಕು. ಯೇಸು ಸ್ವಾಮಿ ಯೆರೂಸಲೇಮಿಗೆ ಬಂದಾಗ ಗಟ್ಟ ಎತ್ತಿ ನೋಡ್ರಿ ಎಲ್ಲಿಗೆ. ಆಮೇಲೆ ಆತನು ಎಣ್ಣೆಯ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೇತ್ಫೆಗೆಗೂ ಬೇಥಾನಿಗೂ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನ ಕರೆದು, ಶಿಷ್ಯರಿಗೆ ಅಲ್ಲಿ ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ. ಇಬ್ಬರು ಶಿಷ್ಯರಿಗೆ ಬರೆದ್ರು, ಬಾರಪ್ಪ ಇಲ್ಲಿಂದಲ್ಲಿ. ಇಲ್ಲಿ ಎಷ್ಟು ಜನ ಶಿಷ್ಯರಿದ್ದಾರೆ? ಯಾರು ಇಲ್ಲಿಲ್ಲ. ಎಷ್ಟು ಜನ ಶಿಷ್ಯರಿದ್ದಾರೆ ಇಲ್ಲಿ? ನೀವೆಲ್ಲ ಯಾರು? ಮತ್ತೆ ಶಿಷ್ಯರ ವಿಶ್ವಾಸಿಗಳ? ವಿಶ್ವಾಸಿಗಳು ಎಷ್ಟು ಜನ ಇದ್ದಾರೆ ನೋಡ್ರಿ. ಯೇಸು ಸ್ವಾಮಿಗೆ ವಿಶ್ವಾಸಿಗಳಿಗೆ ಬೇಕಿಲ್ಲ. ಯೇಸು ಸ್ವಾಮಿಗೆ ಬೇಕಾಗಿರೋದು ಶಿಷ್ಯರುಗಳು. ಯೇಸು ಕಲಿಸಿರೋದೇ ಅದೇ, ಎಲ್ಲರನ್ನ ಶಿಷ್ಯರನ್ನಾಗಿ ಮಾರ್ಪಡಿಸಿರಿ. ಹಲ್ಲೆಲೂಯ. ನಾವೆಲ್ಲ ಯಾರಾಗಿದ್ದೀವಿ? ಯೇಸು ಸ್ವಾಮಿ ಇಬ್ಬರು ಶಿಷ್ಯರಿಗೆ ಕರೆದರು. ಏನಂದ್ರೆ ಗೊತ್ತಾ? ನಿಮ್ಮ ಎದುರುಗಡೆ ಇರುವ ಹಳ್ಳಿಗೆ ಹೋಗ್ರಿ. ಹೋಗ್ತೀರಾ? ನಿಮ್ಮ ಎದುರುಗಡೆ ಇರೋ ಹಳ್ಳಿಗೆ ಹೋಗಿದ್ದೀಯನ್ರಿ ಯಾವಾಗಲಾದರೂ? ಅಲ್ಲಿ ಸೈತಾನಿಂದ ಬಂಧಿಸಲ್ಪಟ್ಟವರಿದ್ದಾರೆ. ಹೋಗ್ತೀರಾ? ಯೇಸು ಸ್ವಾಮಿ ಹೇಳಿದ್ದಾರೆ ಹೋಗುಂದ. ಇಬ್ಬರು ಶಿಷ್ಯರಿಗೆ ಹೇಳಿದ್ದಾರೆ ಎದುರುಗಡೆ ಇರುವ ಗ್ರಾಮಕ್ಕೆ ಹೋಗಪ್ಪ. ಅಲ್ಲಿ ಹೋಗಿದ ತಕ್ಷಣ ಏನು ನೋಡ್ತೀರ ನೀವು? ಕಟ್ಟಿರುವ ಕತ್ತೆ ಮರಿಯನ್ನು ಕಾಣುವಿರಿ. ಕೆಟ್ಟಲ್ಪಟ್ಟ ಕತ್ತೆ ಮರಿ, ಸೈತಾನಿಂದ ಬಂಧಿತರಾದವರು ಎದುರುಗಡೆ ಗ್ರಾಮದಲ್ಲಿದ್ದಾರೆ. ನಿನಗೇನು ಕೆಲಸ ಕೊಟ್ಟಿದ್ದಾರೆ? ಬಂಧಿಸಲ್ಪಟ್ಟ ಕತ್ತೆ ಮರಿಯನ್ನು ಏನು ಮಾಡಬೇಕು? ಬಿಚ್ಚಿಸಬೇಕು. ಸೈತಾನಿಂದ ಬಿಡುಗಡೆ ಹೊಂದಬೇಕು. ಆ ಕತ್ತೆ ಮರಿಯನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಬರ್ಬೇಕು. ಹಲ್ಲೆಲೂಯಾ. ಇಬ್ಬರು ಶಿಷ್ಯರು ಹೋದರು, ಅಡ್ಡಿಪಡಿಸ್ತಾರೆ. ಯಾವನೇ ಕತ್ತೆ ಮರಿಯನ್ನು ಬಿಚ್ಚೋದು ಅಂತಾರೆ. ಆ ಊರಿನವರೆಲ್ಲ ಸೇರಿ ಕಟ್ಟಾಕಿದ್ದಾರೆ. ಅವ್ರು ಯಾರು ಒಪ್ಪಲ್ಲ. ಯಾರು ಕಟ್ಟಿದ್ದಾರೆ? ಕೇಳಿದ್ರೆ ಒಂದೇ ಮಾತು ಹೇಳು, ಇದು ಸ್ವಾಮಿಯವರಿಗೆ ಬೇಕಪ್ಪ ಅಷ್ಟೇ. ನೀನು ಹೆಚ್ಚಿಗೆ ಏನು ಹೇಳೋದು ಬೇಡ, ಇದು ಸ್ವಾಮಿಯವರಿಗೆ ಬೇಕು. ಮತ್ತೇನಾದ್ರು ಮಾತಾಡಿದ್ರ ಅವರು? ಯಾವ ಸ್ವಾಮಿ ಅಂತ ಕೇಳಿದಿರ? ಏನಕ್ಕಂತ ಕೇಳಿದಿರ? ನಿಮ್ಮ ಎದುರುಗಡೆ ಹಳ್ಳಿ ಇಲ್ವಾ ಯಾವುದು? ಎಷ್ಟು ಜನಗಳದ್ದು ಎದುರುಗಡೆ ಹಳ್ಳಿ ಆಯಿತು ನೋಡ್ರಿ. ಯಾರ್ದು ಹಳ್ಳಿ ಇಲ್ಲ, ಎಲ್ಲ ಊರೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಎದುರುಗಡೆ ಇರೋ ಹಳ್ಳಿಗೆ ಹೋಗ್ರಿ, ನಿಮ್ಮ ಎದುರುಗಡೆ ಊರಿಗೆ ಹೋಗ್ರಿ, ನಿಮ್ಮ ಎದುರುಗಡೆ ಇರೋ ಮನೆಗೆ ಹೋಗ್ರಿ. ಎಷ್ಟು ಜನ ಬಂದಿದ್ದಲಾಗಿದ್ದಾರೆ ಅವ್ರನ್ನ ಬಿಚ್ಚಿಸ್ಕೊಂಬಾರಪ್ಪ. ಹಲ್ಲೆಲೂಯಾ. ಅವರೇನು ಮಾಡಿದ್ರು? ಹೋಗಿ ಗಂಡುಗಳನ್ನು ಬಿಚ್ಚಿ ಕತ್ತೆ ಮರಿಯನ್ನು ಓದಪ್ಪ ವಾಕ್ಯವನ್ನು ಏನು ಮಾಡಿದ್ರು ನೋಡು. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಕತ್ತೆ ಮರಿ ಮೇಲೆ ಹಾಕಿ ಯೇಸುವನ್ನು ಕೂಡ್ರಿಸಿದರು. ಹಲ್ಲೆಲೂಯಾ. ಬಂಧಿಸಲ್ಪಟ್ಟಿರುವ ಕತ್ತೆ ಬಂಧನವನ್ನು ಬಿಚ್ಚಿದರು. ಮತ್ತೇನು ಮಾಡಿದರು? ಬಟ್ಟೆಯನ್ನು ಹಾಕಿದರು. ಕತ್ತೆ ಮೇಲೆ ಯಾರನ್ನು ಬಟ್ಟೆ ಹಾಕ್ತಾರೇನ್ರಿ? ಇಲ್ಲಿ ಬಟ್ಟೆ ಹಾಕಿರೋ ಕತ್ತೆ ನೋಡಿದ್ರೆ ನೀವು? ಒಳ್ಳೆ ಬಟ್ಟೆ ಹಾಕ್ಬಿಟ್ರೆ ಕತ್ತೆ ಮೇಲೆ ಹಾಕ್ತಾರ್ರಿ. ಎಂಥ ಬಟ್ಟೆ ಹಾಕ್ತಾರ್ರಿ? ಬಂಧನದಲ್ಲಿರುವರನ್ನು ಬಿಚ್ಕೊಂಬಂದು ಅವರಿಗೆ ರಕ್ಷಣೆ ಎಂಬ ಬಟ್ಟೆ ಹಾಕ್ತಾರೆ. ಹಲ್ಲೆಲೂಯಾ. ಅವರು ರಕ್ಷಣೆ ಹೊಂದುತ್ತಾರೆ. ರಕ್ಷಣೆ ಹೊಂದಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ? ಯೇಸು ಅವರ ಮೇಲೆ ಕೂತ್ಕೊಳ್ತಾರೆ. ಹಲ್ಲೆಲೂಯಾ. ಯಾತಕ್ಕೂ ಬರದಲ್ಲ ಇರುವ ಕತ್ತೆ, ಸೈತಾನ ಬಂಧಿಸಲ್ಪಟ್ಟಿರುವ ಕತ್ತೆ ಮರಿಯನ್ನು ತಗೊಂಬಂದರು ರಕ್ಷಣಾ ಬಟ್ಟೆಯನ್ನಾಗಿ. ಯಾರು ಈ ಕತ್ತೆ ಗೊತ್ತಾ? ನೋಡ್ರಿ, ನಮ್ಮನ್ನೆಲ್ಲ ಕತ್ತೆಗಳಿಂದ ಕರೀತಾ ಇದ್ದಾರೆ. ಕತ್ತೆನೇ ನಾವು ಇಲ್ಲ. ಯೇಸ್ವಾಮಿ ನಮ್ಮ ಮೇಲೆ ಕೂತ್ಕೊಂಡಾಗ ನಮಗೆ ಏನಾಯಿತು? ಮರ್ಯಾದೆ ಆಯಿತು. ನಾವೆಲ್ಲ ಒಂದು ಕಾಲದಲ್ಲಿ ಬಂಧಿಸಲ್ಪಟ್ಟವರೇ, ಕತ್ತೆಗಳೇ ನಾವು. ಆದರೆ ಆ ಕತ್ತೆ ಮೇಲೆ ರಕ್ಷಣಾ ಬಟ್ಟೆ ಹಾಕಿದರು. ಯೇಸು ಸ್ವಾಮಿ ಕತ್ತೆ ಮೇಲೆ ಕೂತ್ಕೊಂಡಾಗ ಕತ್ತೆಗೆ ಏನಾಯ್ತು ರೀ? ಮರ್ಯಾದೆ ಆಯಿತು. ಹಲ್ಲೆಲೂಯಾ. ಆ ಯೇಸು ನಿನ್ನ ಮೇಲೆ ಕೂತ್ಕೊಂಡಾಗ ಎಲ್ಲ ಸೈತಾನ ಓಡೋಗ್ಬಿಡ್ತದೆ. ಹಲ್ಲೆಲೂಯಾ. ಸೈತಾನ್ ನಿಮ್ಮ ಹತ್ರಕ್ಕೆ ಬರಲ್ಲ. ಮತ್ತೆ ಕತ್ತೆ ಯಾವಾಗಲ್ಲ ಅದನ್ನು ಆಲಯಕ್ಕೆ ಹೋಗಿದ್ದು ನೋಡಿದಿರಾ? ಕಟ್ಟಿ ಇಟ್ಟಿರೋದನ್ನು ಯಾರು ನೋಡಿದಿರಾ? ಎಲ್ಲ ಇಲ್ಲೆಲ್ಲ ಓಡಾಡ್ತಪ್ಪ. ಕತ್ತೆ ಕಟ್ಟಿ ಇಟ್ಟಿರೋದನ್ನು ನಾನಂದು ನೋಡಿಲ್ಲ. ಹಾಗಾದರೆ ಇದು ಯಾರಲ್ಲ? ಕತ್ತೆ ಅಲ್ಲ. ಇದು ಯಾರು ಮತ್ತೆ? ಹಲ್ಲೆಲೂಯಾ. ಅವರು ಯೇಸುವಿನ ಜೊತೆಗೆ ಎಲ್ಲೋದ್ರು ಗೊತ್ತಾ? ಆಲಯಕ್ಕೆ ಹೋದರು. ದೇವರ ನಮಗೆ ಸ್ತೋತ್ರವಾಗಲಿ. ಆಲಯಕ್ಕೆ ಹೋಗಿದಾಗ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? 37ನೇ ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದ. ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡಿದ್ರು ಗೊತ್ತಾ? ಪದಯಾತ್ರೆ 147 ಕಿಲೋಮೀಟ್ರು.
ಪ್ರಯಾಣ ಮಾಡಿ ಕಡೆಗೆ ಯೆರೂಸಲೇಮಿನ ಹತ್ತಿರಕ್ಕೆ ಬಂದನು. ಹಲ್ಲೆಲೂಯಾ. ಹತ್ತಿರ ಬಂದಾಗ ಕತ್ತೆ ಮರಿಯನ್ನು ಬಿಚ್ಚಿಸಿದರು. ಎಲ್ಲರೂ ಸೇರಿ ಏನು ಮಾಡಿದ್ರು ಗೊತ್ತಾ? ನೋಡು 37ನೇ ವಾಕ್ಯ ಓದು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಆತನ ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡಿಯಲ್ಲಿರುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಮಹತ್ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಅವಾಗ ಅಲ್ಲಿ ಇದ್ದ ಕೂತಿರು ಅವರೆಲ್ಲ ಪರಿಸರ ಏನು ಮಾಡಿದ್ರು? ಸುಮ್ಮನೆ ಇರು, ಇವ್ರಿಗೆ ಹೇಳು, ಸುಮ್ಮನೆ ಇರು ಅಂತ ಹೇಳಿದ್ರು. ಶಿಷ್ಯರನ್ನ ಗದರಿಸು. ಯಾಕೆ ಹಂಗೆ ಬಾಯಿ ಮಾಡ್ತಾರೆ ಅವರು? ಯಾಕೆ ಬಾಯಿ ಮಾಡ್ತಾರೆ? ಅಯ್ಯ, ಸ್ವಲ್ಪ ಹೊತ್ತು ಮುಂಚೆ ಇಲ್ಲರೇ ಬಾಯಿ ಮಾಡಿಲ್ವಾ ನೀವು? ಮರ್ತೋಗ್ಬಿಟ್ರಾ? ಆರಾಧನೆ ಮಾಡ್ತಾ ಇದ್ದಾರೆ. ಯೇಸುನೇ ಆರಾಧನೆಗೆ ಯೋಗ್ಯನೋ, ಅವನೊಬ್ಬನೇ ಆರಾಧನೆಗೆ ಯೋಗ್ಯನೋ. ನಾವು ನಮ್ಮನ್ನು ಆರಾಧಿಸ್ತೀವಿ, ಯಾರು ಅಡ್ಡಿಪಡಿಸಿದ್ರು ಆರಾಧಿಸ್ತೀವಿ. ಶಿಷ್ಯರಿಗೆ ಗದರಿಸು ಅಂತ ಹೇಳ್ತಾ ಇದ್ದಾರೆ. ಶಿಷ್ಯರ ಗದರಿಸಿ ಯೇಸುಸ್ವಾಮಿ ಗದರಿಸ್ತಾರ? ಯೇಸುಸ್ವಾಮಿ ಏನಂದ್ರೆ ಗೊತ್ತಾ? ಅವರೇನಾದರೂ ಬಾಯಿ ಮುಚ್ಚಿದ್ರೆ ಈ ಕಲ್ಲುಗಳು ಆರಾಧನೆ ಮಾಡ್ತಾರೆ ಅಂತಾರೆ. ಇಲ್ಲಿ ಕೆಲವು ಕಲ್ಲುಗಳಿದ್ದಾರೆ. ಇಲ್ಲಿ ಆರಾಧನೆ ಜೋರಾಗಿ ಮಾಡ್ತಿರ್ಬೇಕಾದ್ರೆ ಕೆಲವರು ಕಿಲೋಮೀಟ್ರ್ ಕಂಬ ಕೂತ್ಕೊಂಡಿರ್ತಾರೆ. ಇಲ್ಲಿ ದೇವರಿಗೆ ಇಷ್ಟ ಆಗಲ್ರಿ. ಆರಾಧನೆ ಮಾಡಬೇಕು, ದೇವರನ್ನು ಆರಾಧನೆ ಮಾಡಬೇಕು. ಅವನೊಬ್ಬನೇ ಯೋಗ್ಯನು. ಹಲ್ಲೆಲೂಯಾ. ಅವನು ಏನಂದ ಆರಾಧನೆ ಮಾಡಿದ್ರೆ ಗೊತ್ತಾ? ಏನಂದ? ಅರಸನನ್ನ. ಓದ ವಾಕ್ಯವನ್ನು, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಮುಂದೆ ಇವನು ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ. ಎಲ್ಲಿ ಬರ್ತಾ ಇದ್ದಾರೆ? ಆಲಯಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂಥ ದುರ್ಘಟನೆ ಗೊತ್ತೇನ್ರಿ? ಇವತ್ತು ಅನೇಕ ಆಲಯಗಳಲ್ಲಿ ಕೂಡ ಯೇಸುಸ್ವಾಮಿ ಇಲ್ಲ. ಯಾವುದೋ ಒಂದು ಆಲಯದಲ್ಲಿ ಬಂದು ಒಬ್ಬನ ಕೂತ್ಕೊಂಡ್ರಂದೆ, ನಾನು ಯೇಸುವನ್ನು ಆರಾಧನೆ ಮಾಡಬೇಕು ಅಂದೇಳಿ ಬಂದು ಹಿಂದುಗಡೆ ಕುರ್ಚಿಯಲ್ಲಿ ಕೂತ್ಕೊಂಡ್ರಂದೆ. ಆಮೇಲೆ ಎಲ್ಲ ಆದಮೇಲೆ ಮುಗಿದು, ನೀನು ಯಾರಪ್ಪ? ಇಲ್ಲ, ನಾನು ಯೇಸುವನ್ನು ಆರಾಧನೆ ಮಾಡೋಕೆ ಬಂದು. ಇಲ್ಲಿ ಆಗಲ್ಲ, ನಡಿ ಅಂದ್ಬಿಟ್ಟು. ಇವನು ಹೋಗಿ ಯೇಸು ಕೇಳಿದ್ರು, ಯೇಸುವೆ ನೀನೇ ತಾನು ಹೇಳಿದ್ದು ಹೋಗಿ ಆರಾಧನೆ ಮಾಡು. ಇವರು ನೋಡಿದ್ರೆ ನನ್ನ ಹೊರಗೆ ಕಳಿಸಿದ್ದಾರೆ. ಹೌದಾ? ನಾನು ಅಲ್ಲಿ ಇಲ್ಲ ಕಣಪ್ಪ. ಯೇಸು ಏನಂದು ಗೊತ್ತಾ? ನಾನಲ್ಲಿ ಇಲ್ಲ, ಅವರು ಸುಮ್ಮನೆ ಏನೇನೋ ಮಾಡ್ತಾ ಇದ್ದಾರಪ್ಪ. ಯೇಸು ಇಲ್ಲಿದ ಆರಾಧನೆನೇ ಅಲ್ಲ. ಹಲ್ಲೆಲೂಯಾ. ಇವಾಗ ಏನಾಯಿತು? ಯೇಸು ಆಲಯಕ್ಕೆ ಬಂದರೆ ಏನು ನಡೀತಾ ಇತ್ತು ಗೊತ್ತಾ? ಆಲಯದಲ್ಲಿ ವ್ಯಾಪಾರ. ಯೇಸುಗೊಂದು ಸಿಟ್ಟು ಬಂದರು ನೋಡ್ರಿ. ನನ್ನ ಆಲಯ ನಿನಗೆ ವ್ಯಾಪಾರ ಮಾಡೋಕ್ಕ? ನನ್ನ ಆಲಯ ಅಧಿಕಾರದಿಂದ ಮಾತಾಡ್ತಾ ಇದ್ದಾನೆ ಯೇಸು. ಅಲ್ಲಿ ಇರುವರ್ದು ಎಲ್ಲ ಆಲಯವಲ್ಲೇನು? ಯೇಸು ಹೇಳ್ತಾನೆ, ನನ್ನ ಆಲಯ ಪ್ರಾರ್ಥನಾಲಯವೊಂದು ಅನ್ನಿಸಿಕೊಳ್ಳುತ್ತೀರಿ, ನೀವು ಅದನ್ನು ಕಳ್ಳರ ಗವಿಯಾಗಿ ಮಾರ್ಪಡಿಸಿದಿರಿ. ಹಲ್ಲೆಲೂಯಾ. ಆರಾಧನೆ ಆಲಯದಲ್ಲಿ ಕಳ್ಳರ ಗವಿ ಅಲ್ಲಿದು. ಇಲ್ಲಿ ವ್ಯಾಪಾರ ಸ್ಥಳ ಅಲ್ಲ. ಇಲ್ಲಿ ನನಗೆ ಇಷ್ಟ ಬಂದಂಗೆ ಜೀವಿಸೋಕ್ಕಲ್ಲ. ಇಲ್ಲಿ ದೇವರನ್ನು ಆರಾಧನೆ ಮಾಡುವ ಸ್ಥಳ. ಇದು ಪ್ರಾರ್ಥನಾಲಯ. ಇದು ಅದನ್ನು ನೀವೇನು ಮಾಡಿದಿರಿ? ಕಳ್ಳರ ಗವಿಯನ್ನಾಗಿ ಮಾರ್ಪಡಿಸಿದಿರಿ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಆ ಯೇಸು ನಮಗೂ ಹೇಳ್ತಾರೆ, ನಾವೆಲ್ಲ ಯಾರೇ? 1 ಕೊರಿಂಥಿ 3:16 ನೋಡ್ರೆ, ನೀವು ದೇವರ ಆಲಯವಾಗಿದ್ದೀರಲ್ಲ. ಹಾಗಾದರೆ ನಾವೆಲ್ಲ ಯಾರಾಗಿದ್ದೀವಿ? ನಾವು ಕೂಡ ದೇವರ ಆಲಯವೇ. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಆಲಯವೇ. ದೇವರ ಆಲಯದಲ್ಲಿ ಏನಿರಬೇಕು? ಯೇಸು ಇರಬೇಕು. ಕಳ್ಳರು ಇರಬಾರ್ದು, ಸೈತಾನ್ ಇರಬಾರ್ದು. ಹಲ್ಲೆಲೂಯಾ. ದೇವರ ಆಲಯ ಎಂಥದ್ದು ಗೊತ್ತಾ? ಪರಿಶುದ್ಧ ಆಲಯ. ನಮ್ಮ ಹೃದಯಗಳನ್ನು ನಾವು ಪರಿಶುದ್ಧವಾಗಿ ಇಟ್ಕೋಬೇಕು. ಯಾಕಂದರೆ ಇಲ್ಲಿ ಯಾರು ವಾಸ ಮಾಡಬೇಕು? ಆಲಯದಲ್ಲಿ ಇರಬೇಕಾಗಿರುವನು ಯೇಸು ನಮ್ಮ ಹೃದಯದಲ್ಲಿರಬೇಕು. ಯೇಸುವನ್ನು ಬಿಟ್ಟು ನೀವು ಕಳ್ಳರನ್ನು, ಸೈತಾನನ್ನು ಸೇರಿಸ್ಕೊಂಡ್ಬಿಟ್ರೆ ನೀವು ನರಕವೇ ನಿನ್ನ ಗೆದಿ. ಆ ಯೇಸುವನ್ನು ನಿಜವಾಗಿ ಆರಾಧನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ. ನಾವು ಅನೇಕ ವಿಷಯಗಳನ್ನು ನಾವು
ನೋಡಿದ್ದೀವಿ. ಹಲ್ಲೆಲೂಯಾ. ಯೇಸುವಿನ ಹತ್ತಿರಕ್ಕೆ ಬಂದರೆ ಯೇಸು ನಿನ್ನನ್ನು ಮುಟ್ತಾನೆ. ಎಂದ ಕಾಯಿಲೆ ಆಗಲಿ, ಎಂದ ಕಷ್ಟ ಆಗಲಿ, ಎಂದ ರೋಗವಾಗಲಿ, ಎಂದ ಸೈತಾನ್ ಪೀಡೆ ಆಗಲಿ, ಯೇಸು ನಿನ್ನನ್ನು ಮುಟ್ಟಿದರೆ ನಿನಗೆ ಬಿಡುಗಡೆ. ಹಲ್ಲೆಲೂಯಾ. ನೀನು ನಂಬಿಕೆಯಿಂದ ಬಂದರೆ ಆ ನಿಮಿಷದಲ್ಲೇ ನಿನಗೆ ಬಿಡುಗಡೆ ಆಗುತ್ತೆ. ಯೇಸುವೆ, ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ ತೋರಪ್ಪ. ನಂಬಿಕೆಯಿಂದ ನಿನ್ನ ಕಡೆಗೆ ನಾವು ಬರ್ತಾ ಇದ್ದೀವಪ್ಪ. ಯಾರ್ಯಾರು ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿ ಇದ್ದರೆ ನೀನು ಅವರನ್ನು ಮುಟ್ಟಪ್ಪ, ಮುಟ್ಟು ಕರ್ತನೆ. ನೀನು ಅವ್ರ ಮನೆಯಲ್ಲಿ ಹೋದರೆ ಅಲ್ಲಿ ರಕ್ಷಣೆ ಆಗುತ್ತಲ್ಲಪ್ಪ. ನೀ ರಕ್ಷಣೆ ಕೊಡುವ ದೇವರಾಗಿದೆಯಲ್ಲಪ್ಪ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರು, ಪೂರ್ಣ ಬಿಡುಗಡೆ ಕೊಡು. ನೀನು ಅದ್ಭುತ ಕಾರ್ಯಗಳನ್ನು ಮಾಡಪ್ಪ. ನಿನ್ನ ಆಲಯವು ಪರಿಶುದ್ಧ ಆಲಯವಾಗಿದೆಯಲ್ಲಪ್ಪ. ನಮ್ಮ ಹೃದಯದಲ್ಲಿ ನೀನಿರಬೇಕಪ್ಪ ಕರ್ತನೆ. ನೀನು ನಮ್ಮ ಹೃದಯದಲ್ಲಿ ಬಾರಪ್ಪ. ನೀನು ನಮ್ಮ ಹೃದಯದಲ್ಲಿದ್ದರೆ ನೀನೇ ನಮ್ಮನ್ನು ನಡೆಸೋ ದೇವರಾಗಿದೆಯಲ್ಲಪ್ಪ. ಪ್ರಾರ್ಥನೆ ಕೇಳೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.